ಮಾಡ್ಕೊಡ್ತಾ ಇರತ್ತೆ. ನಿಮ್ಮಂಥವ್ರ ಪ್ರೀತಿ ಸಮಾಜದ ಮಾತುಗಳಿಂದಾದ್ರೂ ಆ ನೋವು ವಾಸಿ ಆಗ್ಬೋದೇನೋ. ಡ್ಯಾಡಿನ ಬಿಟ್ಟು ರಸ್ತೆ ನಿಂತಿದ್ ನನ್ನ ಮತ್ತೆ ಡ್ಯಾಡಿ ಜೊತೆ ಒಂದಾಗೋ ತರ ಮಾಡಿದ್ರಿ. ಅಪ್ಪಿ, ಏನ್ ನಡೀತು ಅಂತ ಈಗ ನಿನಗೆ ಗೊತ್ತಾಗಿದೆ. ಹಾಗೆ ಇನ್ನೊಂದು ಮುಖ್ಯವಾದ ವಿಷಯ ನೀವು ತಿಳ್ಕೋಬೇಕು. ಹೇಳಿ ಡ್ಯಾಡಿ. ತಕ್ಷಣಕ್ಕೆ ಈ ವಿಷಯ ಬೇರೆ ಯಾರಿಗೂ ಗೊತ್ತಾಗೋದು ಬೇಡ. ನಾವು ಅಂದ್ಕೊಂಡಿದ್ದು ನಡೆಯೋವರೆಗೂ ನೀನು ಮೊದಲು ಹೇಗಿದ್ಯೋ ಹಾಗೆ ಇದ್ಬಿಡು. ನನಗೆ ಅರ್ಥ ಆಗುತ್ತೆ ಡ್ಯಾಡಿ. ಇಷ್ಟು ದಿನ ನೀವೆಲ್ಲ ಕಷ್ಟಪಟ್ಕೊಂಡು ಅವಮಾನಗಳನ್ನ ಸಹಿಸ್ಕೊಂಡು ಯಾವ ಕಾರಣಕ್ಕೋಸ್ಕರ ಬದುಕಿದಿರೋ ಅದನ್ನ ನಾನು ಎಮೋಷನ್ಸ್ ಇಂದ ಹಾಳು ಮಾಡೋದಿಲ್ಲ. ಸಂತೋಷ್, ಹಾಗೆ ಸೀತುಗೆ ಕೂಡ ಈ ವಿಚಾರನ ಖಂಡಿತ ಹೇಳೋದಿಲ್ಲ ಸಂಗೀತ ಅವರೇ. ನೀವು ನನ್ನ ಸಂಪೂರ್ಣವಾಗಿ ನಂಬೋದು. ಕ್ಷಣದ ದುಡುಕು, ಆವೇಶ ಎಷ್ಟು ಜನರ ಏನೇನೆಲ್ಲ ಮಾಡ್ಬಿಡುತ್ತೆ. ಸಂತೋಷ್, ಆಗಿದ್ದನ್ನೆಲ್ಲ ಮನಸ್ಸಿನಿಂದ ತೆಗೆದ್ಬಿಡಿ. ನಿಮ್ಮ ಮನ್ಸಿಗೆ ನೋವು ಮಾಡಿದ್ದಲ್ದೆ ನನ್ನ ಹೃದಯಕ್ಕೂ ನಾನು ಗಾಯ ಮಾಡ್ಕೊಂಡ್ಬಿಟ್ಟಿದ್ದೀನಿ. ನಾನು ಮಾಡಿರೋದನ್ನ ಎಷ್ಟೇ ಮರೆಯಕ್ಕೆ ಪ್ರಯತ್ನ ಪಟ್ರು ಆ ನೋವು ಅವಾಗವಾಗ ಕಾಣಿಸ್ಕೊಂಡು ನಾನು ಇನ್ನೂ ಇದ್ದೀನಿ ಅನ್ನೋದನ್ನ ನೆನ್ಪು ಮಾಡ್ಕೊಡ್ತಾ ಇರತ್ತೆ. ನಿಮ್ಮಂಥವ್ರ ಪ್ರೀತಿ ಸಮಾಜದ ಮಾತುಗಳಿಂದಾದ್ರೂ ಆ ನೋವು ವಾಸಿ ಆಗ್ಬೋದೇನೋ. ಡ್ಯಾಡಿನ ಬಿಟ್ಟು ರಸ್ತೆ ನಿಂತಿದ್ ನನ್ನ ಮತ್ತೆ ಡ್ಯಾಡಿ ಜೊತೆ ಒಂದಾಗೋ ತರ ಮಾಡಿದ್ರಿ. ಕನಿಷ್ಠ ಪಕ್ಷ ಒಂದ್ಸಲನಾದ್ರೂ ಯೋಚನೆ ಮಾಡ್ಬೇಕಿತ್ತು. ಆದ್ರೆ ನಾನ್ ಮಾಡಿದ್ದೇನು? ಸಂತೋಷ್, ಮನುಷ್ಯ ಅಂದಮೇಲೆ ಸಣ್ಣ ಪುಟ್ಟ ತಪ್ಪುಗಳು ಮಾಡೋದು ಸಹಜ ಅಲ್ವಾ? ಇವೇನು ಬೇಕು ಅಂತ ಮಾಡಿಲ್ವಲ್ಲ, ಬಿಡಿ, ಆಗಿದ್ದಾಗೋಯ್ತು. ಎಲ್ಲ ಒಳ್ಳೇದಕ್ಕೆ ಅಂತ ತಿಳ್ಕೊಳ್ಳಿ. ಸಂತೋಷ್, 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 ನನ್ನ ಮಾತು ಕೇಳಿ. ಸಂತೋಷ್, ನಿಂತ್ಕೊಳ್ಳಿ. ಅವನಿಗೀಗ ತನ್ನ ತಪ್ಪಿನ ಅರಿವಾಗಿದೆ. ಆ ಬೇಗುದಿ ಯಾರೋವರೆಗೂ ಅವನ ತಪ್ಪನ್ನು ಅಷ್ಟು ಬೇಗ ಮರೆಯೋದಕ್ಕಾಗೋದಿಲ್ಲ. ಅವನ ಪಾಡಿಗೆ ಅವನು ಬಿಟ್ಬಿಡಿ, ನಿಧಾನವಾಗಿ ಸರಿ ಹೋಗ್ತಾನೆ. ರಾಖಿ, ನೋಡಿದ್ಯಾ? ಡಾಕ್ಟರ್ ಮನೆಗೆ ಹೋಗೋದಕ್ಕೆ ಹೆದರ್ಕೊತಿದ್ದೆ. ನಾವ್ ಅಲ್ಲಿಗೆ ಹೋಗಿಲ್ಲ ಅಂದ್ರೆ ಜಯರಾಮಗೆ ಏನ್ ಕಾಯಿಲೆ ಅನ್ನೋ ರಹಸ್ಯ ಗೊತ್ತಾಗ್ತಿತ್ತಾ? ನಿಜ ಅಕ್ಕ, ಅವನೇ ಅಲ್ಲ, ಡಾಕ್ಟ್ರೇ ಆದ್ರೂ ಸರಿ, ಯಾರೇ ಆದ್ರೂ ಸರಿ, ಜೀವಕ್ಕೆ ಹಾನಿ ಆಗುತ್ತೆ ಅನ್ನೋದಾದ್ರೆ ಪದರಗುಟ್ಟೋಗ್ತಾರೆ. ರಾಖಿ, ರೋಗಿ ಬಯಸಿದ್ದು ಹಾಲು ಅನ್ನ, ಡಾಕ್ಟರ್ ಹೇಳಿದ್ದು ಹಾಲು ಅನ್ನ ಅನ್ನೋ ತರ ಆಗ್ತದೆ. ನಮಗ್ ಒಳ್ಳೆ ಟೈಮ್ ಬಂದ್ಬಿಡ್ತು. ನಾವ್ ಅನ್ಕೊಂಡಿದ್ದು ಸಲೀಸಾಗಿ ನಡೀಲಿ ಅಂತಾನೆ ಜಯರಾಮ್ಗೆ ಮರ್ವಿನ್ ಕಾಯಿಲೆ ಬಂದಿರೋದು. ಅದೆಲ್ಲ ಸರಿ ಅಕ್ಕ. ಈಗ ಜಯರಾಮ್ಗೆ ಅಲ್ಝೈಮರ್ ಕಾಯಿಲೆ ಬಂದಿರೋದು ಕನ್ಫರ್ಮ್ ಆಯ್ತು. ಈಗ ಕಾಯಿ ನಡೆಸೋದು ಹೇಗೆ? ರಾಖಿ, ಕಾಯಿ ನಡ್ಸೋಕ್ ಮುಂಚೆ ತಲೆ ಓಡಿಸ್ಬೇಕು. ಆ ಕಾಯಿಲೆ ಲಕ್ಷಣಗಳು ಏನು ಅಂತ ಡಾಕ್ಟರ್ ಹೇಳಿದನ್ನ ಕೇಳಿಸ್ಕೊಂಡೆ ತಾನೆ? ಆ ಜಯರಾಮ್ ಯಾವಾಗ ಚೆನ್ನಾಗಿರ್ತಾನೋ, ಯಾವಾಗ ಆಕಾಶ ನೋಡ್ಕೊಂಡು ಕುತ್ಕತಾನೋ ಯಾರೋ ಗೊತ್ತು.
ಅವನ ಅಬ್ನಾರ್ಮಲ್ ಆಗಿರೋ ಸಮಯ ನೋಡಬೇಕು. ಅಂಥ ಟೈಮಲ್ಲಿ ಅವನ ಆಸ್ತಿಗೆ ಸಂಬಂಧಪಟ್ಟ ಎಲ್ಲ ಡಾಕ್ಯುಮೆಂಟ್ಸ್ಗೂ ನಾವು ಸೈನ್ ಹಾಕಿಸ್ಬೇಕು. ಸಾಧ್ಯ ಆದರೆ ಅವನನ್ನು ಕರ್ಕೊಂಡು ಹೋಗಿ ಅದನ್ನೆಲ್ಲ ನಮ್ಮ ಹೆಸರಿಗೆ ರಿಜಿಸ್ಟರ್ ಮಾಡಿಸ್ಬೇಕು. ಹೌದೌದು, ರಿಜಿಸ್ಟ್ರು ಮಾಡಿಸ್ಕೊಬಿಡ್ಬೇಕು. ವಿಟ್ನೆಸ್ಗೆ ಯಾರು, ಸಂಗೀತ ಬರ್ತಾಳ? ಅಲ್ಲಕ್ಕ, ನ್ಯಾರೋ ಗೇಜ್ ಮೇಲೆ 120 ಕಿಲೋಮೀಟರ್ ಓಡೋ ಶತಾಬ್ದಿ ಎಕ್ಸ್ಪ್ರೆಸ್ನ ಓಡಿಸ್ತೀನಿ ಅಂತಿದೆಯಲ್ಲ. ನೋಡು, ಉತ್ಸಾಹದಲ್ಲಿ ವಾಸ್ತವನ ಮರಿಬೇಡ. ಜಯರಾಮ್ಗೆ ಅಲ್ಝೈಮರ್ ಕಾಯಿಲೆ ಇದೆ ಅಂತ ಗೊತ್ತಾದ್ಮೇಲೆ ಸಂಗೀತ ಅವನ ಜೊತೆ ಅಂಟ್ಕೊಂಡಿರೋದು. ಹೌದು ರಾಕಿ, ಅವಳನ್ನ ನಾನು ಮತ್ತೆ ಬಿಟ್ಟಿದೆ. ಯಾವಾಗಲೂ ಅವನು ನೆರಳಾಗೆ ಇರ್ತಾಳೆ. ಮೊದಲಾದ್ರೆ ಆಫೀಸಲ್ಲಾದ್ರೂ ಒಂಟಿಯಾಗಿ ಸಿಗ್ತಿದ್ದ. ಈಗ ನೋಡಿದ್ರೆ ಅಲ್ಲಿಗೂ ಆ ಶನಿ ಬರ್ತಾಳೆ. ಏನ್ ಮಾಡೋದೀಗ? ಆ ಸಂಗೀತನ ಬಿಟ್ಟು ಜಯರಾಮ್ ನಮಗೆ ಒಂಟಿಯಾಗಿ ಸಿಗ್ಬೇಕು. ಆ ಟೈಮಲ್ಲಿ ಅವನಿಗೆ ಆ ಕಾಯಿಲೆ ಲಕ್ಷಣಗಳು ಮರುಕಳಿಸ್ಬೇಕು. ಆಗ ನಾವು ಡಾಕ್ಯುಮೆಂಟ್ಸ್ಗೆ ಸೈನ್ ಮಾಡಿಸಿ ಅಗ್ರಿಮೆಂಟ್ ಮಾಡಿಸ್ಕೋಬೇಕು, ಅದನ್ನ ರಿಜಿಸ್ಟರ್ ಮಾಡಿಸ್ಬೇಕು. ಇದೆಲ್ಲ ಆಗೋ ಕೆಲಸನ? ನಮ್ಮ ಕನಸು ಕನಸಾಗೆ ಉಳಿದ್ಬಿಡುತ್ತೆ ಏನೋ. ಡ್ಯಾಡಿ, ಬಪ್ಪಿ, ಏನು ಮಾಡ್ತಾ ಇದ್ದೀರಾ? ಸಂತೋಷ್ ಟೌನ್ಶಿಪ್ ಪ್ರಾಜೆಕ್ಟ್ ಬಗ್ಗೆ ಕೆಲವೊಂದು ನೋಟ್ಸ್ ಮಾಡಿಟ್ಕೊಂಡಿದ್ದೆ. ಅದರಲ್ಲೇನಾದ್ರು ಮಿಸ್ಟೇಕ್ಸ್ ಇದೆಯಾ ಅಂತ ಒಂದ್ಸರಿ ರಿವೈಸ್ ಮಾಡ್ತಾ ಇದ್ದೆ. ಡ್ಯಾಡಿ, ಅದನ್ನೆಲ್ಲ ಬಿಡಿ, ಕೊಡಿ. ಯಾಕಪ್ಪ? ನೀವಿಷ್ಟು ದಿನ ದುಡ್ದಿದ್ದು ಸಾಕು. ಇನ್ಮೇಲಾದರೂ ನೆಮ್ಮದಿಯಾಗಿ ವಿಶ್ರಾಂತಿ ತಗೊಳ್ಳಿ. ಏನು ಹಾಗಂದ್ರೆ ನನಗಷ್ಟೊಂದು ವಯಸ್ಸಾಗೋಯ್ತು ಅಂತನಾ? ಡ್ಯಾಡಿ, ವಯಸ್ಸು ಮುಗಿಯೋವರೆಗೂ ನೀವು ದುಡಿತಾನೆ ಹೋದ್ರೆ ನೀವು ನೆಮ್ಮದಿಯಾಗಿರೋದು ಯಾವಾಗ? ಈಗಾಗಲೇ ನೀವು 2 ಜನ್ಮಕ್ಕಾಗಷ್ಟು ದುಡ್ದು ಬಿಟ್ಟಿದ್ದೀರಾ. ಇನ್ಮೇಲೆ ಈ ಕೆಲಸಗಳನ್ನೆಲ್ಲ ನಾನು ನೋಡ್ಕೋತೀನಿ. ತುಂಬಾ ಸಂತೋಷ ಆಗುತ್ತೆ. ಆದರೆ ಎಲ್ಲ ಜವಾಬ್ದಾರಿನೂ ನೀನೊಬ್ಬನೇ ನಿಭಾಯಿಸೋದು ತುಂಬಾ ಕಷ್ಟ ಆಗುತ್ತೆ ಕಣ. ಡ್ಯಾಡಿ, ಕೈ ಕೆಸರಾದ್ರೇನೆ ಬಾಯಿ ಮೊಸರಲ್ವಾ? ಈ ಪಾಠನ ನೀವೇ ತಾನೇ ನಂಗೆ ಹೇಳ್ಕೊಟ್ಟಿದ್ದು. ಡ್ಯಾಡಿ, ಬಹುಶಃ ನೀವು ನನ್ನ ಇನ್ನೂ ಸಣ್ಣ ಮಗು ಅನ್ಕೊಂಡಿದ್ದೀರಾ ಅನ್ಸುತ್ತೆ. ನಾನು ಬೆಳೆದಿದ್ದೀನಿ ಡ್ಯಾಡಿ. ನನಗೂ ಈಗ ಒಬ್ಬ ತಂದೆಗಾಗೋ ವಯಸ್ಸಾಗಿದೆ. ಇವಾಗ ಜವಾಬ್ದಾರಿನ ಹೊರದೆ ಇನ್ಯಾವಾಗ ಹೊರಲಿ? ನಾನು ಮಾಡೋ ಕೆಲಸದಲ್ಲಿ ಒಂದ್ ವೇಳೆ ತಪ್ಪು ಮಾಡಿದ್ರೆ ನೀವು ನನಗೆ ಹೇಳ್ಕೊಡಿ. ಒಟ್ಟಿನಲ್ಲಿ ನೀವು ಲವಲವಿಕೆಯಿಂದ ಇದ್ರೆ ಅದು ನನಗೆ 100 ಆನೆ ಬಲ. ನಿಮಗೆ ಒಳ್ಳೇದಾಗ್ಲಿ ಅಂತ ಮನೆಯವರೆಲ್ಲ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡ್ ಬಂದಿದ್ದಾರೆ. ಡ್ಯಾಡಿ, ನೀವು ನನ್ನ ಕ್ಷಮಿಸಿದ್ದೀರಾ? ಕ್ಷಮಿಸೋದ? ಯಾಕೋ? ನಮ್ಮ ಮನೆ ಗೌರವ, ಪ್ರತಿಷ್ಠೆ, ನಮ್ಮ ಮನೆ ಗುಟ್ಟನ್ನ ಕಾಪಾಡೋದಕ್ಕೆ ಅಂತ ಸಂಗೀತ ಅವರು ದೇವತೆಯಾಗಿ ಬಂದರು. ನಿಮ್ಮನ್ನ ಕಣ್ಣಲ್ಲಿ ಕಣ್ಣಿಟ್ಟು ಮಗು ಥರ ನೋಡ್ಕೊಂಡ್ರು. ನಾನು ಅಂಥವ್ರ ಹತ್ರ ಯಾವ ರೀತಿ ನಡ್ಕೊಂಬಿಟ್ಟೆ. ಛೇ, ಸಿತಾರಂಗಾದ್ರೂ ಹೆಣ್ಬುದ್ಧಿ, ಹೇಳಿಕೆ ಮಾತುಗಳನ್ನ ಕೇಳ್ಕೊಂಡು ಅವಳು ಆ ಥರ ಆಡ್ದಾಳೆ ಅನ್ಬೋದು. ಆದ್ರೆ ನನ್ಗೇನಾಗಿತ್ತು? ಚೆನ್ನಾಗಿ ಓದ್ಕೊಂಡಿದ್ನಲ್ವಾ? ಸ್ವಲ್ಪನಾದ್ರೂ ವಿವೇಚನೆ ಇರಬೇಕಾಗಿತ್ತು. ಅಲ್ಲಿಗೆ ವಿದ್ಯೆ ಅನ್ನೋದು ನನ್ಗೇನ್ ಕಲಿಸ್ತು? ನಾನು ಓದಿದ್ರು ದಡ್ಡನ? ಇದರಲ್ಲಿ ನಿಂದೇನು ತಪ್ಪಿಲ್ಲ ಪಿ.
ನನ್ನ ಮೇಲಿನ ಪ್ರೀತಿ ಕಾಳಜಿ ನಿನ್ನಿಂದ ಹಾಗೆಲ್ಲ ಮಾತಾಡಿಸ್ತು. ವಿಷಯ ಹೀಗೀಗೆ ಅಂತ ನೀನು ಮೊದಲೇ ಗೊತ್ತಿದ್ದಿದ್ರೆ ಇಷ್ಟೆಲ್ಲ ರಾದ್ಧಾಂತ ಆಗ್ತಾನೆ ಇರಲಿಲ್ಲ. ನಿಜ ಡ್ಯಾಡಿ, ನೀವು ನನ್ನ ಹತ್ರ ಎಷ್ಟೋ ಸಲ ಸಮಾಧಾನವಾಗಿ ಮಾತಾಡೋದಕ್ಕೆ ಟ್ರೈ ಮಾಡಿದ್ರಿ. ಆದರೆ ಆಗ ನನ್ನ ಮನಸ್ಥಿತಿನೇ ಬೇರೆ ಇತ್ತು. ನನ್ನ ತಲೆ ತುಂಬ ಕತ್ಲು ತುಂಬಿಕೊಂಡಿತ್ತು. ಚಂದ್ರನ ಮಸಿ ನುಂಗ್ತು ಅಂತಾರಲ್ಲ ಹಾಗೆ. ನನ್ನ ತಲೆಯಲ್ಲಿ ಬೆಳಕಿನ ಅರಿವಿಗೆ ಜಾಗನೇ ಇಲ್ಲ. ಹೇಳೋರ್ ಮಾತು ಕೇಳ್ಕೊಂಡು ಕುಣಿತಾ ಇದ್ದೆ. ನಮ್ಮ ತಂದೆ ಹೇಗೆ ಅಂತ ಗೊತ್ತಿದ್ರು ನಾನು ನಿಮ್ಮನ್ನ ಅನುಮಾನಿಸ್ಬಿಟ್ಟೆ. ನೀವು ಸುಮ್ಮನಾಗ್ಬಿಟ್ರಿ. ನನ್ಗೆ ಅಷ್ಟೊಂದು ಮೆಚ್ಯೂರಿಟಿ ಇದೆಯಿದ್ರೆ ನೀವು ಹೇಳೋದ್ರ ಸೂಕ್ಷ್ಮ ಗೊತ್ತಾಗ್ಬೇಕಾಗಿತ್ತು. ಛೇ, ಹುಡುಗಾಟ, ಚೇಷ್ಟೆ ಬುದ್ಧಿ, ಹೆಂಡತಿ ಮೇಲಿನ ವ್ಯಾಮೋಹ ಇವೆಲ್ಲ ನಿಮ್ಮನ್ನ ನನ್ನಿಂದ ದೂರ ಮಾಡ್ಬಿಡ್ತೋ ಏನೋ. ಯಾಕೋ ಇಷ್ಟೊಂದು ನೊಂದ್ಕೋತೀಯ? ಬಿಟ್ಬಿಡು. ಆಗೋದೆಲ್ಲ ಒಳ್ಳೆಯದಕ್ಕೆ. ಪ್ರತಿಯೊಂದಕ್ಕೂ ಕಾಲ ಕೂಡಿ ಬರಬೇಕು. ನೀ ನನ್ನಿಂದ ಯಾವತ್ತೂ ದೂರ ಆಗಿರಲಿಲ್ಲ. ನಿನ್ನನ್ನು ಬಿಟ್ಟು ನಾನು ಬದುಕೋಕ್ಕಾಗುತ್ತೇನೋ? ಗೀತಾ, ಏನಾಯ್ತು ಅಂತ ಹೇಳ್ತಾ ಇದೀಯ? ನನ್ನನ್ನು ಮದುವೆ ಮಾಡ್ಕೊಂಡಿದ್ದಕ್ಕೆ ತಾನೆ ನಿಮ್ಗಿಂತ ಗತಿ ಬಂದಿದ್ದು. ಇಂಥ ಸ್ಥಿತಿ ಬಂದಿರೋದ್ರಿಂದ ತಾನೆ ನಿನ್ನ ಕೈಯಲ್ಲಿ ಸೇವೆ ಮಾಡಿಸ್ಕೊಳ್ಳೋ ಸೌಭಾಗ್ಯ ಬಂದಿದೆ. ಇಂಥ ಪರಿಸ್ಥಿತಿ ತಂದುಕೊಟ್ಟ ಸಂತೋಷ್ಗೆ ನಾನು ಥ್ಯಾಂಕ್ಸ್ ಹೇಳ್ತೇನೆ. ಸಾಕು ತಮಾಷೆ. ಇದೊಂದು ಸೌಭಾಗ್ಯನಾ? ನಿನ್ನ ಸಮೀಪ ಸೌಭಾಗ್ಯ ಅಲ್ಲದೆ ಮತ್ತಿನ್ನೇನು? ಸಂಗೀತ, ಮತ್ತೆ ಯಾಕೆ ಅಳ್ತಾ ಇದೀಯಾ? ಏನೂ ಇಲ್ಲ. ಸಂಗೀತ, ನಿನ್ನ ಮನಸ್ಸಿನ ತೊಳಲಾಟ ನನಗೆ ಅರ್ಥ ಆಗುತ್ತೆ. ನನ್ನನ್ನು ಮದುವೆ ಮಾಡ್ಕೊಂಡು ನಿಮ್ಗೆ ಯಾವ ಸಂತೋಷನೂ ಇಲ್ಲ. ನಿಮ್ಮ ಅರ್ಹತೆಗೆ ಹೇಗೋ ಇರ್ಬೋದಾಗಿತ್ತು. ಸಂಗೀತ, ಸುಖದ ಮೂಲ ಎಲ್ಲಿದೆ ಅಂತ ಯಾರಿಗೂ ಏನು ಹೇಳೋದಕ್ಕಾಗೋದಿಲ್ಲ. ಆದರೆ ಅದನ್ನು ಹೊಂದೋ ದೃಷ್ಟಿಕೋನ ಒಬ್ರೊಬ್ರಿಗೆ ಒಂದೊಂದು ಥರ ಇರುತ್ತೆ. ಸಂಗೀತ, ನಿನ್ನನ್ನು ನೋಡ್ತಾ ನೋಡ್ತಾ ನಿನ್ನ ಹಿಂದೆ ಸುಳಿದಾಡ್ತಾ ನಿನ್ನನ್ನು ಪಡ್ಕೊಂಡಿದ್ದೀನಿ. ನೀನು ನನ್ನ ಹೆಂಡತಿಯನ್ನ ಒಂದು ಪುಳಕ ಇದೆಯಲ್ಲ, ಆ ಒಂದು ಖುಷಿ ಸಾಕು ನನ್ನ ಇಡೀ ಜೀವನಕ್ಕೆ. ನನಗಷ್ಟು ಸಾಕು ಸಂಗೀತ. ನನ್ನನ್ನೇ ಮದುವೆ ಮಾಡ್ಕೋಬೇಕು ಅಂತ ಯಾಕೆ ಗಂಟು ಬಿದ್ರಿ ನೀವು? ತೀರಾ ಆ ಮಟ್ಟದ ಪ್ರೀತಿ ಯಾಕೆ ಇಟ್ಕೊಂಡಿದ್ದೀರಾ? ಅದನ್ನ ಭರಿಸೋಂತ ಶಕ್ತಿ ಆಗ್ಲಿ, ಯೋಗ್ಯತೆ ಆಗ್ಲಿ, ಅರ್ಹತೆ ಆಗ್ಲಿ ನನಗಿಲ್ಲ. ನೋಡು, ನೀನು ಆ ರೀತಿ ಎಲ್ಲ ಮಾತಾಡ್ಬೇಡ. ಬಾಯ್ ಬಿಟ್ಟು ಬಡಾಯಿ ಕೊಚ್ಕೊಳ್ಳೋನು ನಾನು. ಆದರೆ ಎದೆಲೆ ಬಚ್ಚಿಟ್ಕೊಂಡು ಆರದ ಸೋಳು ನೀನು ಸಂಗೀತ. ಇಷ್ಟಕ್ಕೂ ಏನಾಯ್ತು? ಗಂಡ ಹೆಂಡತಿ ಅಂದಮೇಲೆ ಬರೀ ಸುಖದಲ್ಲಿ ಮಾತ್ರ ಅಲ್ಲ, ಕಷ್ಟದಲ್ಲೂ ಇಬ್ಬರಿಗೂ ಸಮಪಾಲಿರಬೇಕು.
ಏಯ್ ನನಗೆ ಚೆನ್ನಾಗಿ ಗೊತ್ತು ಕಣ ಆ ರಾಬ್ರಿಲಿ ನಿನ್ ಕೈವಾಡ ಇದೆ ಅಂತ. ಹೇಳೋ, ಒಡವೆಗಳನ್ನೆಲ್ಲ ಎಲ್ಲಿಟ್ಟಿದ್ಯಾ? ಸರ್ ನನಗೆ ಗೊತ್ತಿಲ್ಲ ಸರ್. ಆ ಕಸು ಬಿಟ್ಟು 6 ತಿಂಗಳಾಯ್ತು ಸರ್. ಆ ರಾಬ್ರಿ ಕೆಲ್ಸಕ್ಕೆ ನನಗೂ ಯಾವ ಸಂಬಂಧನೂ ಇಲ್ಲ ಸರ್. ಹಾಗಾದ್ರೆ ನೀನು ಕಳ್ತನ ಮಾಡಿಲ್ಲ? ನನ್ನ ತಾಯಿ ನನಗೂ ಮಾಡಿಲ್ಲ ಸರ್. ಮರಿಯಪ್ಪ ಬಂದೆ ಸರ್. ಏನ್ ಸರ್? ಏ ನೀನ್ ಹೆದರ್ಕೋಬೇಡ, ನನಗೆ ಗೊತ್ತು ಕಣ ನೀನ್ ಕಳ್ತನ ಮಾಡಿಲ್ಲ ಅಂತ. ತಪ್ಪೆಲ್ಲ ಈ ಕೈಗಳದು. ಈ ಕೈ ಬೆರಳಲ್ಲಿರೋ ನರನ ಹಿಡಿದು ಚಚ್ಚಿದ್ರೆ ಕಳ್ತನ ಮಾಡೋದಿರ್ಲಿ, ಅನ್ನ ಎತ್ತಿ ಬಾಯಿಗಿಟ್ಕೊಳ್ಳೋದಕ್ಕೂ ಆಗಬಾರದು. ಮರಿಯಪ್ಪ ಸರ್ ಇವನ್ ಹಸ್ತಾನ ನೆಲಕ್ಕೆ ಚಾಚಿ ಗಟ್ಟಿಯಾಗಿ ಹಿಡ್ಕೊಳ್ಳಿ. ತೋಳಿ ಸರ್. ಮಗನ ಕೈನ ಸರ್ ಬಿಟ್ಬಿಡಿ ಸರ್, ಹೇಳ್ತೀನಿ. ಅಯ್ಯೋ ಸರ್, ಆ ಕಳ್ತನ ಮಾಡಿದ್ದಾನೆ ಸರ್. ಬರೀ ಆ ಒಡವೆಗಳೆಲ್ಲ ಒಂದು ಕಡೆ ಬಚ್ಚಿಟ್ಟಿದ್ದೀನಿ. ಬಚ್ಚಿಟ್ಟಿದ್ದೀನಿ. ಬನ್ನಿ ಸರ್, ತೋರಿಸ್ತೀನಿ ಪ್ಲೀಸ್, ದಯವಿಟ್ಟು ಬಿಟ್ಬಿಡಿ ಸರ್. ಅಯ್ಯ ಆದ್ರೂ ನನ್ನ ಮಗನೇ ಇನ್ನೊಂದ್ಸಲ ಕಳ್ತನ ಮಾಡೋದಕ್ಕೆ ಈ ಕೈಗಳಿರ್ಬಾರ್ದು. ಬರಿಯಪ್ಪ ಹಿಡ್ಕೊಳ್ಳಿ, ಹೇಳ್ತೇನೆ. ಸಾಹೇಬ್ರು ಫೋನ್ ಮಾಡೋದು. ಬಂದೆ. ಬರಿಯಪ್ಪ ಕಂಟಿನ್ಯೂ ಮಾಡಿ. ನನ್ನ ಮಗನೇ, ಈಗ ನಾನು ಹೊಡೆಯ ಏಟ್ಗೆ ನಿಮ್ಮಂತ ಕಳ್ಳನ ಮಕ್ಕಳಿಗೆ ಕಳ್ತನ ಅನ್ನೋದು ಕನಿಷ್ಠಲು ಬರಬಾರ್ದು. ಹಿಡಿಯೋ ನನ್ನ ಮಗನ ಕೈನ ಸರ್ ಗುಡ್ ಮಾರ್ನಿಂಗ್ ಸರ್. ಸರ್ ಆ ಕೇಸು ಪ್ರೊಸೆಸಿಂಗ್ ನಲ್ಲಿದೆ ಸರ್. ಸರ್ ಅದು ಅಷ್ಟು ಬೇಗ? ಸರ್ ಅದು ಸರಿ ಸರ್. ಸರ್ ಇನ್ನು ಒಂದೇ ಒಂದು ವಾರ ಟೈಮ್ ಕೊಡಿ ಸರ್, ಅಷ್ಟ್ರಲ್ಲಿ ಕಂಡು ಹಿಡ್ದೇ ಹಿಡಿತೀನಿ. ಬಾಯ್ ಸರ್. ಸರ್ ಏನ್ ಸರ್ ಒಂಥರ ಇದ್ದೀರಾ? ಜೈರಾಮ್ ಶೂಟೌಟ್ ಕೇಸ್ ಆಗ 6 ತಿಂಗಳಾಯ್ತು, ಇನ್ನೂ ಟ್ರೇಸ್ ಔಟ್ ಮಾಡದೆ ಏನ್ ಕತ್ತೆ ಕಾಯ್ತಿದ್ದೀರಾ ಅಂತ ಸಾಹೇಬ್ರು ಕೇಳ್ತಾ ಇದ್ದಾರೆ. ಹೈ ಪ್ರೊಫೈಲ್ ಕೇಸು, ನಿಮ್ ಕೈಲಿ ಆಗಲ್ಲ ಅಂದ್ರೆ ಹೇಳಿ ಬೇರೆಯವ್ರಿಗೆ ಒಪ್ಪಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ನನ್ನ ಸರ್ವಿಸ್ನಲ್ಲೇ ಇಂಥ ಮಾತನ್ನ ಕೇಳಿರಲಿಲ್ಲ ಮರಿಯಪ್ಪ. ಈ ಕೇಸು ನನ್ನ ಪೇಷನ್ಸ್ನ ಟೆಸ್ಟ್ ಮಾಡ್ತಾ ಇದೆ. ಆ ಶೂಟೌಟ್ ಮಾಡಿರೋ ನನ್ನ ಮಕ್ಕಳು ಎಲ್ಲೇ ಇರಲಿ, ಅವ್ರಿಗೆ ಊರ್ ಹಬ್ಬನೇ. ಹೇಗಾದ್ರೂ ಮಾಡಿ ಸಂಗೀತನ ಜಯರಾಮ್ನಿಂದ ದೂರ ಮಾಡಬೇಕು. ಆದರೆ ಅದಷ್ಟು ಸುಲಭ ಅಲ್ಲ, ಭಾರಿ ಯೋಜನೆನೇ ಮಾಡಬೇಕು. ಆದರೆ ಏನ್ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ರಾಕಿ, ನಮ್ಮ ಹಳೆ ಪ್ಲಾನ್ನೇ ಜಾರಿಗೆ ತಂದ್ರೆ ಹೇಗೆ? ಹಳೆ ಪ್ಲಾನ ಯಾವ್ದಕ್ಕ? ಸಿತಾರನ ಮುಗಿಸ್ಬಿಡೋಣ. ಮುಗಿಸಿ ಆಮೇಲೇನು? ಆ ಆರೋಪ ಸಂಗೀತ ಮೇಲ್ ಬರ್ಬೇಕು. ಅವಳನ್ನ ಜೈಲಿಗೆ ಕಳಿಸ್ಬಿಟ್ರೆ ನಮ್ಗೆ ಯಾವ ಅಡೆತಡೆನೂ ಇರೋದಿಲ್ಲ. ಆಗ ಜಯರಾಮ್ ನಮ್ಮ ಅಂಗೈಲಿರೋ ನೆಲ್ಲಿಕಾಯಿ ಆಗ್ಬಿಡ್ತಾನೆ. ಅದನ್ನ ಉಪ್ಪು ಹಾಕ್ಬೇಕಾದ್ರೂ ಚಪ್ಪರ್ಸ್ಬೋದು, ಅಥವಾ ಉಪ್ಪಿನಕಾಯಿ ಬೇಕಾದ್ರೂ ಮಾಡ್ಕೋಬಹುದು. ಅಕ್ಕ, ನೀನ್ ಹೇಳ್ದಾಗೆ ನಮ್ಗಿರೋದು ಅದೊಂದೇ ದಾರಿ. ಆದ್ರೆ ಸಿತಾರ್ನ ಈ ಕೊಲೆ ಮಾಡೋದು ಹೇಗೆ? ಆಗೇನೋ ಅವಳಾಗೆ ಮನೆ ಬಿಟ್ಟು ಬಂದಿದ್ಲು, ಸುಲಭವಾಗಿ ನಂಬಲೆಗೆ ಬಿದ್ದಿದ್ಲು. ಈಗ
ಅವಳನ್ನು ಅಡಗಿಸಿಟ್ಟಿದ್ದು ನಾವೇ ಅನ್ನೋ ಅನುಮಾನ ಪೊಲೀಸ್ನವ್ರಿಗಿದೆ. ಅದರ ಮಿಸ್ಟ್ರಿನೇ ಇನ್ಸ್ಪೆಕ್ಟ್ರು ಇನ್ನೂ ಟ್ರೇಸ್ ಮಾಡೋಕ್ಕಾಗಿಲ್ಲ. ಆದರೆ ಅವನ ಅನುಮಾನ ಬೂದಿ ಮುಚ್ಚಿದ ಕೆಂಡ. ಗಾಳಿ ಬೀಸ್ತು ಅಂದರೆ ಕೆಂಡ ನಿಗಿ ನಿಗಿ ಅಂತ ಸುಡೋಕ್ಕೆ ಶುರು ಆಗುತ್ತೆ. ಅಕ್ಕ, ಈಗ ಸೀತಾರ ಕೊಲೆ ಆದ್ಲು ಅಂತಿಟ್ಕೋ, ನಮ್ಮ ಮೇಲೆ ಅನುಮಾನ ಬರಲ್ವಾ? ಅವಳ ಕತ್ ಹಿಸ್ಕಿ ಆ ಕಳಂಕನ ನಮ್ಮ ಕೈಗೆ ಅಂಟಿಸ್ಕೊಳ್ಳೋದು ಬೇಡ. ಆ ಕೊಲೆಯಲ್ಲಿ ನಮ್ಮ ಹಸ್ತಕ್ಷೇಪನೂ ಇರಬಾರ್ದು, ಫ್ರೇಮಲ್ಲಿ ನಾವು ಕಾಣಿಸ್ಕೊಳ್ಳಬಾರ್ದು. ಅವಳ ಕೊಲೆ ಹಿಂದೆ ನಮ್ಮ ಬುದ್ಧಿ ಮಾತ್ರ ಕೆಲಸ ಮಾಡಬೇಕು. ಫಿಸಿಕಲ್ ಹ್ಯಾಂಡ್ಲಿಂಗ್ ಏನೇ ಇದ್ರೂ ರಾಜಿಗೆ ಬಿಟ್ಬಿಡೋಣ. ಆ ಕೊಲೆನ ಅವಳು ಮಾಡ್ತಾಳೆ.